ಸಾಂಬಯ್ಯ ಸೊ ಇವತ್ತು ಹುಸೇನ್ ಅವ್ರ ಮನೆಗೆ ಮೊನ್ನೆ ಇಫ್ತಿಯಾರ್ ಕರೆದಿದ್ರು ರಂಜಾನ್ ದಿನ. ಕಾರಣಾಂತರಗಳಿಂದ ಬರೋಕ್ಕಾಗಿಲ್ಲ. ಡಿ.ಕೆ. ಶಿವಕುಮಾರ್ ಸಾಹೇಬರು ಸ್ಕೂಲ್ಗೆ ಬರ್ತಾಯಿದ್ರು, ಅಲ್ಲಿ ಹೋಗ್ಬಿಟ್ಟಿದ್ವಿ. ಇವತ್ತು ಬಿಡುವು ಮಾಡಿಕೊಂಡು ಶುಕ್ರವಾರ ಇವತ್ತು ಅವ್ರಿಗೆ ಎಲ್ಲ ಒಳ್ಳೇದು ಮಾಡಲಿ ಅಂತ ಮನೆಗೆ ಇವತ್ತು ಬಂದು ಒಂದು ಫ್ರೂಟ್ಸನ್ನು ಮತ್ತು ಕಾಫಿ ಟೀ ನೀರನ್ನು ಕುಡ್ಕೊಂಡು ಹೋಗ್ತಾಯಿದ್ವಿ. ನನ್ನ ಸಹೋದರನಿಗೆ ಮುಂದಿನ ಒಳ್ಳೆಯದಾಗಲಿ, ನಾವು ಯಾವತ್ತೂ ಹಿಂಗೆ ಇರ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಒಂದು ಮನೆಗೆ ಸಮಾಜ ಸೇವಕರು, ಬಡವರ ಒಂದು ಆಶಾಕಿರಣ ಆಗಿರುವಂತಹ ನಮ್ಮ ಸದ್ದಾಂ ಶಾಂಬಯ್ಯಣ್ಣನವರು ಮನೆಗೆ ಇವತ್ತು ಭೇಟಿ ಕೊಟ್ಟಿದ್ದಾರೆ. ವಿಶೇಷ ಏನಪ್ಪ ಅಂದರೆ, ಮೊನ್ನೆ ಇಫ್ತಿಯಾರ್ ಕೂಟಕ್ಕೆ ನಾನು ಆಹ್ವಾನ ಕೊಟ್ಟಿದ್ದೆ. ಆ ಇಫ್ತಿಯಾರ್ ಕೂಟದಲ್ಲಿ ಕಾರಣಾಂತರಗಳಿಂದ ಬೇರೆ ಒಂದು ಕೆಲಸ, ಮುಖ್ಯವಾಗಿ ಕಾರಣಾಂತರಗಳಿಂದ ಬೇರೆ ಕೆಲಸ ಇರೋದ್ರಿಂದ ಆ ಒಂದು ಕಾರ್ಯಕ್ರಮಕ್ಕೆ ಬೆಂಗಳೂರಲ್ಲೇ ಅವರು ನಮಗೆ ಉಳ್ಕೊಂಡಿದ್ರು. ಇವತ್ತು ಯಾಕಂದರೆ ಮಾತು ಕೊಟ್ಟ ಮೇಲೆ ಮಾತಿನಂತೆ ಕರೆಕ್ಟಾಗಿ ನಡ್ಕೊತಿದ್ದಾರೆ. ಯಾಕೆಂದರೆ ಅದು ಹಿಂದೆ ಒಂದು ಮುಂದೆ ಒಂದು ಮಾತು ಹೇಳೋದಲ್ಲ. ಯಾಕಂದ್ರೆ ಅವತ್ತು ಹೇಳಿದರು, ನಾನು ಅವತ್ತು ಇಫ್ತಿಯಾರ್ ಕೂಟಾಗಿ ಏನಾದರೂ ಬಂದಿಲ್ಲ ಅಂತ ಹೇಳಿಬಿಟ್ರೆ ಒಂದೊಂದು ದಿವಸ ಮನೆಗೆ ಬಂದೇ ಬರ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಮಂಜಣ್ಣ ಕೂಡ ಅವತ್ತು ಹೇಳಿದ್ರು. ಆ ಒಂದು ನಿಟ್ಟಿನಲ್ಲಿ ಅದೇ ಮಾತಿನ ಪ್ರಕಾರ ನಾನು ನಿಮ್ಮ ಮನೆಗೆ ಬರ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಮಂಜಣ್ಣ ಕರೆ ಮಾಡಿ ಮತ್ತು ಸಾಂಬಣ್ಣ ಅವರು ಹೇಳಿದಾಗ ಖಂಡಿತವಾಗ ಮಾತು ಪ್ರಕಾರ ನಡ್ಕೊಂಡು, ಏನೇ ಇರಲಿ ಕೆಲವೊಂದು ಜನ ಆಶ್ವಾಸನೆಗಳು ಕೊಡ್ತಾರೆ, ಅದನ್ನು ಸರಿಯಾದ ರೀತಿಯಲ್ಲಿ ನಡ್ಕೊಳಲ್ಲ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಸದ್ದಾಂ ಶಾಂಬಣ್ಣನವರು ಆ ಒಂದು ಯುವಕರ ಪರವಾಗಿ ನಾನು ಇದ್ದೀನಿ, ಬಡವರ ಕೂಲಿ ಕಾರ್ಮಿಕರ ಪರವಾಗಿ ಸದಾ ನಾನು ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದೀನಿ ಅಂತ ಹೇಳಿಬಿಟ್ಟು ಮುಳಬಾಗಿಲು ತಾಲೂಕಲ್ಲಿ ಒಳ್ಳೆಯ ಸಮಾಜ ಸೇವೆಯನ್ನು ಮಾಡ್ಕೊಂಡು ಬರ್ತಿದ್ದಾರೆ. ಸದ್ದಾಂ ಶಾಂಬಣ್ಣನವರಿಗೆ ಹಾಗೂ ಅವ್ರ ಕುಟುಂಬಸ್ಥರಿಗೆ ಎಲ್ಲರಿಗೂ ಕೂಡ ಭಗವಂತ ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ, ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ. ಇನ್ನು ಹೆಚ್ಚಿನ ರೀತಿಯಲ್ಲಿ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ. ಯಾಕೆಂದರೆ ಸಮಾಜ ಸೇವೆ ಮಾಡಬೇಕು ಅಂದರೆ ಈಗ 24/7 ಯಾವ ಫೋನ್ ಬಂದರೂ ಕೂಡ ಸಮಾಜ ಸೇವೆ ಮಾಡಲಿಕ್ಕೆ ಇಟ್ಬಿಟ್ಟಾಗ ಅದು ಸಮಯ ಗೊತ್ತಾಗೋದಿಲ್ಲ. ಜನರ ಕಷ್ಟಕ್ಕೆ ಧ್ವನಿಯಾಗಿ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ನಾನು ಇದ್ದೀನಿ ಅಂತ ಹೇಳಿಬಿಟ್ಟು ಮುನ್ನುಗ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಕೂಡ್ಮಲೆ ಗಣಪತಿ ಅವರ ಆಶೀರ್ವಾದ ಸದಾ ಇರಲಿ, ಬಾಬಾ ಹೈದರ ಸರ್ದಾರ್ ಗುರುಗಳ ಆಶೀರ್ವಾದ ಸದಾ ಇರಲಿ. ನಾವೆಲ್ಲರೂ ಕೂಡ ಜೊತೆಗಿರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಯಾಕೆಂದರೆ ಹುಟ್ಟು ಉಚಿತ, ಸಾವು ಖಚಿತ, ಯಾರೂ ಕೂಡ ಇಲ್ಲಿ ಶಾಶ್ವತರಲ್ಲ. ಎಲ್ಲರೂ ಕೂಡ ಒಂದಲ್ಲ ಒಂದು ದಿನ ಈ ಭೂಮಿಯನ್ನು ಬಿಟ್ಟು ಹೋಗಬೇಕಾಗಿರೋದ್ರಿಂದ ಎಲ್ಲರೂ ಕೂಡ ತನ್ನದೇ ಆದಂಥ ಹಾದಿಯಲ್ಲಿ ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶನ ಹಾಕಿದ್ದಾರೆ. ಏನೇ ಇರಲಿ, ಕಷ್ಟ ಸುಖ ಏನೇ ಇರಲಿ, ಪ್ರತಿಯೊಂದರಲ್ಲೂ ಕೂಡ ನನ್ನ ಕೈಲಾದಷ್ಟು ಮಟ್ಟಿಗೆ ಮೀರಿ ನಿಮಗೆ ಸಹಕಾರ ಕೊಡ್ತೀನಿ ಅಂತ ಹೇಳ್ತಾ, ಅದನ್ನ ಇನ್ನೂ ಜೊತೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷನಾಗಿದ್ದೀನಿ ನಾನು ಈ ಮುಳಬಾಲಲ್ಲಿ. ರಕ್ಷಣಾ ವೇದಿಕೆಗೆ, ಕರ್ನಾಟಕ ರಕ್ಷಣಾ ವೇದಿಕೆ ಏನೇ ಬೇಕಾದರೂ ಕೂಡ ಎಂಥ ಸಂದರ್ಭದಲ್ಲಿ, ಯಾಕಂದರೆ ಕನ್ನಡದ ಬಗ್ಗೆ ತುಂಬ ಅಭಿಮಾನ ಇರುವಂಥ ಶಾಂಬಣ್ಣನವರು ಆ ಒಂದು ಒಲವನ್ನು ಮುಳಬಾಗಿಲು ತಾಲೂಕಿನಲ್ಲಿ ತೋರಿಸ್ತಿದ್ದಾರೆ. ನಿಜವಾಗ್ಲೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ತಾಯಿ ಭುವನೇಶ್ವರಿ ಆಶೀರ್ವಾದ ಸದಾ ಇರಲಿ ಅಂತ ಈ ಸಂದರ್ಭ ಹೇಳ್ತಾ, ನಮ್ಮ ಮನೆಗೆ ಭೇಟಿ ಕೊಟ್ಟು ಎಲ್ಲ ಮುಖಂಡರು, ಸದ್ದಾಂ ಶಾಂಬಣ್ಣ ಜೊತೆಗೆ ಎಲ್ಲರೂ ಕೂಡ, ಎಲ್ಲ ಸ್ನೇಹಿತರು, ಹಿರಿಯರು, ಕಿರಿಯರು ಎಲ್ಲರೂ ಕೂಡ ಬಂದು ಒಂದು ಟೀ ಕೊಡೋದ್ರ ಮುಖಾಂತರ ಒಂದು ಶುಭವನ್ನು ಕೋರಿದ್ದಾರೆ. ಅವರಿಗೆ ಒಳ್ಳೆಯದಾಗಲಿ ಅಂತ ಈ ಸಂದರ್ಭ ಹೇಳ್ತಾ ನಾನು ಮಾತು